ವಿಐಪಿ ಸ್ಕೂಲ್ ಸಂಸ್ಥೆಯ ದ್ವಿತೀಯ ಪಿಯುಸಿ ಫಲಿತಾಂಶದ ಬಗ್ಗೆ ಪತ್ರಿಕಾ ಸುದ್ದಿಗೋಷ್ಠಿ. ಗೌರವಾನ್ವಿತರು, ಸಮಾಜ ಸೇವಕರು, ಜನರ ಪರ ಅಭಿವೃದ್ಧಿಯ ನಾಯಕ ವಿಐಪಿ ಸ್ಕೂಲ್ ಚೇರ್ಮನ್ ಡಾ ಕೆಎನ್ ವೇಣುಗೋಪಾಲ್ ಹಾಗೂ ಕಾರ್ಯದರ್ಶಿಗಳು ಡಾ ಕವಿತಾ ಎಂಎಸ್ ಮೇಡಂ, ಅಡ್ಮಿನಿಸ್ಟ್ರೇಷನ್ ಅಸ್ಮಾ ತಬ್ಸಮ್ ಮೇಡಂ, ಪ್ರಿನ್ಸಿಪಾಲ್ ರಾಜ್ಕುಮಾರ್ ಬಿ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು 2025 ಮತ್ತು 26ನೇ ಸಾಲಿನ ಟಾಪರ್ಸ್ ಪ್ರತಿಭಾ ಕೆವಿ 60ಕ್ಕೆ 600ಕ್ಕೆ 579, ಸೈನ್ಸ್ ಕೊರಿಗೇಪಲ್ಲಿ ಗ್ರಾಮ, ಡಾ ವೆಂಕಟರಮಣ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿಸ್ಟ್, ಗವರ್ಮೆಂಟ್ ಹಾಸ್ಪಿಟಲ್ ಗೌನಪಲ್ಲಿ, ಚಿತ್ರಾರೆಡ್ಡಿ ಬಿಎ 600ಕ್ಕೆ 578, ಸಂಧ್ಯಾ ಎಂ 600ಕ್ಕೆ 575, ಎಸ್ ಗೋಪಿಕಾ 600ಕ್ಕೆ 586, ಮೊಹಮ್ಮದ್ ಉಮರ್ 600ಕ್ಕೆ 574 ಹೆಚ್ಚಿನ ಅಂಕಗಳು ಪಡೆದು ದ್ವಿತೀಯ ಪಿಯುಸಿ ಫಲಿತಾಂಶ ತಾಲೂಕಿನಲ್ಲಿ ಮಾದರಿಯಾಗಿರುವುದು ಈ ಸಂಸ್ಥೆಯ ಎಲ್ಲಾ ಪೋಷಕ ವೃಂದದವರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಸಂಸ್ಥೆಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಚೇರ್ಮನ್ ಡಾ ವೇಣುಗೋಪಾಲ್ ರವರು ಮಾತನಾಡಿ, ಈಗಾಗಲೇ ನಮ್ಮ ವಿಐಪಿ ಪಿಯು ಸಂಸ್ಥೆ ಸುಮಾರು 7 ವರ್ಷಗಳು ಆರಂಭವಾಗಿದ್ದು ಸತತವಾಗಿ ಎಲ್ಲಾ ವಿದ್ಯಾರ್ಥಿಗಳು ಹೆಚ್ಚಿನ ಫಲಿತಾಂಶ ಪಡೆದಿದ್ದಾರೆ ಹಾಗೂ ವಿವಿಧ ದೇಶಗಳಲ್ಲಿ ಸುಮಾರು 1500 ವಿದ್ಯಾರ್ಥಿಗಳಿಗೂ ಹೆಚ್ಚು ದೇಶಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ನಮ್ಮ ಸಂಸ್ಥೆಯ ಹೆಸರು ಬೆಳೆದ ವಿದ್ಯಾರ್ಥಿಗಳಿಗೂ ಪೋಷಕರಿಗೂ ಸಹಕಾರ ಮರೆಯಲಾರದ ದಿನಗಳು ನೆನಪಿಸಿಕೊಳ್ಳಬೇಕು ಎಂಬುದಾಗಿ ಮತ್ತೊಮ್ಮೆ ಶುಭ ಕೋರಿ ವ್ಯಕ್ತಪಡಿಸಿದರು. ಇವತ್ತು ನಮ್ಮ ವಿಷನ್ ಇಂಡಿಯಾ ಪಿಯು ಕಾಲೇಜ್ ನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ರಾಜ್ಕುಮಾರ್ ಅವರು ಮತ್ತು ಆಡಳಿತಾಧಿಕಾರಿಗಳಾದ ಅಸ್ಮಾ ತಬ್ಸಮ್ ರವರು ಮತ್ತು ನಮ್ಮ ಕಾರ್ಯದರ್ಶಿಗಳಾದ ಡಾ ಕವಿತಾರವರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ. ಜೊತೆಗೆ ಈ ಒಂದು ಅತ್ಯುತ್ತಮ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಮತ್ತು ಅವರ ಪೋಷಕರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮ ಮಿತ್ರರಿಗೆ ನಾನು ನಮ್ಮ ವಿಷನ್ ಇಂಡಿಯಾ ಪಿಯು ಕಾಲೇಜಿನ ಫಲಿತಾಂಶ ತಮ್ಗೆ ಹೇಳಲು ಬಯಸ್ತಾ ಇದ್ದೀನಿ. ನಮ್ಮ ವಿಷನ್ ಇಂಡಿಯಾ ಪಿಯು ಕಾಲೇಜ್ ಪ್ರಾರಂಭ ಆಗಿ 7 ವರ್ಷ ಆಗಿದೆ. ನಿರಂತರವಾಗಿ ಈ ಕಳೆದ 7 ವರ್ಷಗಳಿಂದ ನಾವು ಉತ್ತಮ ಒಂದು ಫಲಿತಾಂಶವನ್ನ ಕೊಡ್ತಾ ಬರ್ತಾ ಇದ್ದೀವಿ. ಅದೇ ತರ ಈ ಸಾಲಿನಲ್ಲೂ ಸಹಿತ ಅತ್ಯುತ್ತಮವಾದ ಒಂದು ಫಲಿತಾಂಶ ನಮ್ಮ ವಿಷನ್ ಇಂಡಿಯಾ ಪಿಯು ಕಾಲೇಜಿಗೆ ಬಂದಿದೆ. ನಮ್ಮ ವಿಷನ್ ಇಂಡಿಯಾ ಪಿಯು ಕಾಲೇಜಿನಲ್ಲಿ ಸೈನ್ಸ್ ಮತ್ತು ಕಾಮರ್ಸ್ 2 ವಿಭಾಗಗಳಿದೆ. ಸೈನ್ಸ್ ವಿಭಾಗದಲ್ಲಿ ಈ ಸಾರಿ 79 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು. 79 ವಿದ್ಯಾರ್ಥಿಗಳು ಕೂಡ ಉತ್ತೀರ್ಣರಾಗಿ 100% ರಿಸಲ್ಟ್ಸ್ ಸೈನ್ಸ್ ಅಲ್ಲಿ ಬಂದಿದೆ. 79 ವಿದ್ಯಾರ್ಥಿಗಳಲ್ಲಿ 49 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಮುಖಾಂತರ, 29 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಮುಖಾಂತರ, ಒಬ್ಬ ವಿದ್ಯಾರ್ಥಿ ಸೆಕೆಂಡ್ ಕ್ಲಾಸ್ ಮುಖಾಂತರ ಪರೀಕ್ಷೆಗೆ ಹಾಜರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಉತ್ತೀರ್ಣರಾಗಿದ್ದಾರೆ. ಕಾಮರ್ಸ್ ವಿಭಾಗದಲ್ಲಿ 58 ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಇದ್ರು. ಇದರಲ್ಲಿ 56 ಜನ ಉತ್ತೀರ್ಣರಾಗಿದ್ದಾರೆ. 97% ಕಾಮರ್ಸ್ ನಲ್ಲಿ ಬಂದಿದೆ. ಈ 58 ವಿದ್ಯಾರ್ಥಿಗಳಲ್ಲಿ 16 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದಿದ್ದಾರೆ, 35 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಪಡೆದಿದ್ದಾರೆ, 5 ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ ಬಂದಿದ್ದಾರೆ. ಒಟ್ಟು ಸೈನ್ಸ್ ವಿಭಾಗದಲ್ಲಿ 100% ರಿಸಲ್ಟ್, ಕಾಮರ್ಸ್ ವಿಭಾಗದಲ್ಲಿ 97% ರಿಸಲ್ಟ್ಸ್ ಬಂದಿದೆ. ಸೈನ್ಸ್ ವಿಭಾಗದಿಂದ ಪ್ರತಿಭಾ ಕೆವಿ ಎಂಬ ವಿದ್ಯಾರ್ಥಿನಿ, ಡಾಟರ್ ಆಫ್ ವೆಂಕಟರಮಣ ಜಿ ಕೂರ್ಗೇಪಲ್ಲಿ ಎಂಬ ವಿದ್ಯಾರ್ಥಿನಿ 579, 600ಕ್ಕೆ 579 ಮಾರ್ಕ್ಸ್ ಪಡೆದು 96.5% ಮುಖಾಂತರ ನಮ್ಮ ಒಂದು ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ. ಈ ವಿದ್ಯಾರ್ಥಿ ಕನ್ನಡದಲ್ಲಿ 98, ಇಂಗ್ಲಿಷ್ನಲ್ಲಿ 93, ಫಿಸಿಕ್ಸ್ ಅಲ್ಲಿ 97, ಕೆಮಿಸ್ಟ್ರಿನಲ್ಲಿ
94, ಮ್ಯಾಥಮೆಟಿಕ್ಸ್ ಅಲ್ಲಿ 98, ಬಯಾಲಜಿನಲ್ಲಿ 99 ಮಾರ್ಕ್ಸ್ ನ ಪಡೆದಿರ್ತಾರೆ. ಅದೇ ತರ ಚೈತ್ರಾ ರೆಡ್ಡಿ BA, ಗೋಕುಲ ಎಸ್, ಗೋಪಿಕಾ ಎಸ್ ಎಂಬ ವಿದ್ಯಾರ್ಥಿನಿ, ಡಾಟರ್ ಆಫ್ ಶಿವಣ್ಣ ಎನ್, ಲಕ್ಷ್ಮೀಸಾಗರ. ಸೊ 600ಕ್ಕೆ 586 ಮಾರ್ಕ್ಸ್ ಪಡೆದು ನಮ್ಮ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ. ಈ ವಿದ್ಯಾರ್ಥಿ ಕನ್ನಡದಲ್ಲಿ 99, ಇಂಗ್ಲಿಷ್ನಲ್ಲಿ 93, ಬಿಸ್ನೆಸ್ ಸ್ಟಡೀಸ್ ಅಲ್ಲಿ 100ಕ್ಕೆ 100 ಮಾರ್ಕ್ಸು, ಎಕನಾಮಿಕ್ಸ್ ಅಲ್ಲಿ 98, ಅಕೌಂಟೆನ್ಸಿನಲ್ಲಿ 97, ಕಂಪ್ಯೂಟರ್ ಸೈನ್ಸ್ ಅಲ್ಲಿ 99 ಮಾರ್ಕ್ಸ್ ಪಡೆದಿರುತ್ತಾರೆ. ಮತ್ತೆ ಕಾಮರ್ಸ್ ನಲ್ಲಿ ಮೊಹಮ್ಮದ್ ಉಮರ್, ಸನ್ ಆಫ್ ನಯಾಸ್ ಬಿ ಅಡ್ಗಲ್, ಈ ವಿದ್ಯಾರ್ಥಿ 600ಕ್ಕೆ 574 ಮಾರ್ಕ್ಸ್ ಪಡೆದು ದ್ವಿತೀಯ ಸ್ಥಾನ